ದಿನವೆತ್ತ ರಾಜ್ಯಪಾಲರು ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಆರೋಪವನ್ನು ಬಂದಾಗ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಮಾಡಿದಾಗ ಅದು ವಿರುದ್ಧ ಹೈಕೋರ್ಟಲ್ಲಿ ರಿಟ್ಟನ್ನು ಹಾಕುವಂಥ ಪ್ರಯತ್ನ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾಡಿದಾಗ ಕಳೆದ ಒಂದು ತಿಂಗಳಿಂದ ನ್ಯಾಯಸಮ್ಮತವಾಗಿ ನ್ಯಾಯಾಲಯ ಎಲ್ಲದೂ ಕೂಡ ಚರ್ಚೆಗಳನ್ನು ನೋಡಿ ಇವತ್ತು ಫೈನಲ್ ವರ್ಡಿಕ್ಟನ್ನು ಕೊಟ್ಟು ಮುಖ್ಯಮಂತ್ರಿಗಳ ಅರ್ಜಿಯನ್ನು ತಿರಸ್ಕಾರವನ್ನು ಮಾಡಿ ಸೂಕ್ತವಾದಂಥ ತನಿಖೆಯನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ 2 ತಿಂಗಳಿಂದ BJPಯ ಮುಖಂಡರುಗಳ ನೇತೃತ್ವದಲ್ಲಿ ಪಾದಯಾತ್ರೆಗಳು ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗೆ ವಿನಂತಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ರಾಜ್ಯಪಾಲರ ಬಗ್ಗೆ ಹಗುರವ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಂತ್ರಿಗಳು, ಕ್ಯಾಬಿನೆಟಿನ ಮಂತ್ರಿಗಳು ಈಗಲೂ ಕೂಡ ಇವತ್ತು ನ್ಯಾಯಾಲಯ ಆದೇಶ ಮಾಡಿದ್ರೂ ಕೂಡ ಇವತ್ತು ಮೇಲ್ಮನೆ ಇದೆ, ನಾವು ಅಲ್ಲಿ ನೋಡ್ಕೊತೀವಿ, ರಾಜೀನಾಮೆ ಯಾಕೆ ಕೊಡಬೇಕು ಅಂತದ್ದು ಏನಾಗಿದೆ, ಈ ರೀತಿ ಹಗುರ ಮಾತಾಡುವಂಥ ಒಂದು ಬಂಡತನದ ಒಂದು ಪ್ರದರ್ಶನ ಇವತ್ತು ಕ್ಯಾಬಿನೆಟಿನ ಮಂತ್ರಿಗಳು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ BJP ಈಗೂ ಕೂಡ ಒತ್ತಾಯನ ಮಾಡುತ್ತೆ. ಕರ್ನಾಟಕದ ನೆಲ ಅತ್ಯಂತ ಶಾಂತಿ, ನೆಮ್ಮದಿಗೆ ಮತ್ತು ನ್ಯಾಯಕ್ಕೆ ಒಂದು ತಳಪಾಯ ಹಾಕಿಕೊಟ್ಟಂಥ ಒಂದು ಕ್ಷೇತ್ರ ಇದು. ಹಾಗಾಗಿ ಕರ್ನಾಟಕದ ಜನರ ಒಂದು ಗೌರವವನ್ನು ಉಳಿಸೋ ದೃಷ್ಟಿಯಿಂದ ಚಿಂತನೆಯನ್ನು ಮಾಡಿ ಈಗಲಾದರೂ ಕೂಡ ಇವತ್ತೇನು ನಿಮ್ಮ ಬಗ್ಗೆ ಆರೋಪ ಬಂದಿದೆ, ನಾವು ಕೂಡ ಆರೋಪ ಅಂತ ನಾವೇನು ಹೇಳ್ತಾ ಇಲ್ಲ, ಆರೋಪ ನಿಮಗೆ ಬಂದಿದೆ. ಈ ಆರೋಪವನ್ನು, ಈ ತನಿಖೆಯನ್ನು ನೀವು ಎದುರಿಸಿ ನಿರಪರಾಧ ಅಂದರೆ ಮತ್ತು ವಾಪಸ್ ನೀವು ಬಂದು ಕೂತ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲದ ವಿಚಾರ. ಆದರೆ ಈಗ ನಿಮ್ಮ ಮೇಲೆ ಆರೋಪ ಏನು ಬಂದಿದೆ, ಈ ಕ್ಷಣಕ್ಕೆ ರಾಜೀನಾಮೆನ ಕೊಡಬೇಕು ಅಂತೇಳಿ ಇವತ್ತು ನಮ್ಮ BJPಯ ಶಿವಮೊಗ್ಗ ಕ್ಷೇತ್ರದ ಎಲ್ಲ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ಆಗಿದೆ. ರಾಜ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ. ರಾಷ್ಟ್ರದಲ್ಲೂ ಕೂಡ ಅನೇಕ ರಾಜ್ಯದಲ್ಲಿ ಬೇರೆ ಬೇರೆಯ ಬುದ್ಧಿಜೀವಿಗಳು, ಬೇರೆ ಬೇರೆ ರಾಜಕೀಯ ಮುತ್ಸದಿಗಳು ಈಗಾಗಲೇ ಹೇಳಿಕೆಗಳನ್ನು ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಈಗಾಗಲೇ ನೋಡ್ತಾ ಇದ್ದೇನೆ. ಹಾಗಾಗಿ ಈಗಲಾದರೂ ಕೂಡ ಕರ್ನಾಟಕದ ಗೌರವನ ಉಳಿಸೋ ದೃಷ್ಟಿಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೂಕ್ತವಾದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀವಿ. ಈಗ ಪ್ರಕಟಣೆ ಹೊರಡಿಸ್ತಾರೆ, ರಾಜ್ಯಪಾಲರನ್ನ ಉಪಯೋಗಿಸ್ಕೊಂತಿದ್ದಾರೆ BJP ಅಂತೇಳಿ ಆರೋಪನ ಮತ್ತೆ ಮಾಡಿದ್ದಾರೆ ಸರ್. ಆ ರೀತಿಯಂಥ ರಾಜಭವನವನ್ನು ದುರುಪಯೋಗಿಸ್ಕೊಂಡು ಸರ್ಕಾರವನ್ನು ಬೀಳಿಸಿದಂಥ ಉದಾಹರಣೆಗಳು ಕಾಂಗ್ರೆಸ್ಸಿನ ಒಂದು ಪರಂಪರೆಯಲ್ಲಿ ಅವ್ರ ರಕ್ತದಲ್ಲೇ ಬಂದಿರೋದು ಅನೇಕ ಉದಾಹರಣೆಗಳನ್ನ ನಾನು ಹೇಳ್ಬೋದು. ಆದರೆ ಇವತ್ತು ಪಾರದರ್ಶಕವಾಗಿ ಇವತ್ತು ನ್ಯಾಯಾಲಯದಲ್ಲಿ ಪರ ವಿರೋಧ ಎಲ್ಲ ರೀತಿಯ ಚರ್ಚೆಯನ್ನು, ಅದು ಈ ಬಾರಿ ವರ್ಚುವಲ್ ಮುಖಾಂತರ ಇಡೀ ದೇಶದ ಜನ ನೋಡುವಂಥ ಒಂದು ಅವಕಾಶ ನಮಗೆ ನ್ಯಾಯಾಲಯನೇ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲದೂ ಕೂಡ ಜನರು ನೋಡಿದ್ದಾರೆ, ಕೇಳಿದ್ದಾರೆ, ಪತ್ರಿಕೆ ಮಾಧ್ಯಮದ ಮುಖಾಂತರ ಜನರಿಗೆ ಮುಟ್ಟಿದೆ. ಹಾಗಾಗಿ ಈಗಲಾದರೂ ಕೂಡ ಈ ರೀತಿಯಂಥ ಸುಳ್ಳು ಆರೋಪವನ್ನು ರಾಜಭವನ, BJP ಇನ್ನೊಂದು ಅಂತೇಳಿ ರಾಜಕೀಯ ರಕ್ಷಣೆಯನ್ನು ಪಡೆದುಕೊಳ್ಳದೆ ಗೌರವಯುತವಾಗಿ ನಿರ್ಗಮಿಸಬೇಕು ಅಂತ ನಾವು ಒತ್ತಾಯನ ಮಾಡ್ತೀವಿ. ದಿನವೆತ್ತ ರಾಜ್ಯಪಾಲರು ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಆರೋಪವನ್ನು ಬಂದಾಗ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಮಾಡಿದಾಗ ಅದು ವಿರುದ್ಧ ಹೈಕೋರ್ಟಲ್ಲಿ ರಿಟ್ಟನ್ನು ಹಾಕುವಂಥ ಪ್ರಯತ್ನ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾಡಿದಾಗ ಕಳೆದ 1 ತಿಂಗಳಿಂದ ನ್ಯಾಯಸಮ್ಮತವಾಗಿ ನ್ಯಾಯಾಲಯ ಎಲ್ಲದೂ ಕೂಡ ಚರ್ಚೆಗಳನ್ನು ನೋಡಿ ಇವತ್ತು ಫೈನಲ್ ವರ್ಡಿಕ್ಟನ್ನು ಕೊಟ್ಟು ಮುಖ್ಯಮಂತ್ರಿಗಳ ಅರ್ಜಿಯನ್ನು ತಿರಸ್ಕಾರವನ್ನು ಮಾಡಿ ಸೂಕ್ತವಾದಂಥ ತನಿಖೆಯನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ 2 ತಿಂಗಳಿಂದ BJPಯ ಮುಖಂಡರುಗಳ ನೇತೃತ್ವದಲ್ಲಿ ಪಾದಯಾತ್ರೆಗಳು ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗೆ ವಿನಂತಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ರಾಜ್ಯಪಾಲರ ಬಗ್ಗೆ ಹಗುರವ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಂತ್ರಿಗಳು, ಕ್ಯಾಬಿನೆಟಿನ ಮಂತ್ರಿಗಳು ಈಗಲೂ ಕೂಡ ಇವತ್ತು ನ್ಯಾಯಾಲಯ ಆದೇಶ ಮಾಡಿದ್ರೂ ಕೂಡ ಇವತ್ತು ಮೇಲ್ಮನೆ ಇದೆ, ನಾವು ಅಲ್ಲಿ ನೋಡ್ಕೊತೀವಿ, ರಾಜೀನಾಮೆ ಯಾಕೆ ಕೊಡಬೇಕು ಅಂತದ್ದು ಏನಾಗಿದೆ, ಈ ರೀತಿ ಹಗುರ ಮಾತಾಡುವಂಥ ಒಂದು ಬಂಡತನದ ಒಂದು ಪ್ರದರ್ಶನ ಇವತ್ತು ಕ್ಯಾಬಿನೆಟಿನ ಮಂತ್ರಿಗಳು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ BJP ಈಗೂ ಕೂಡ ಒತ್ತಾಯನ ಮಾಡುತ್ತೆ. ಕರ್ನಾಟಕದ ನೆಲ ಅತ್ಯಂತ ಶಾಂತಿ, ನೆಮ್ಮದಿಗೆ ಮತ್ತು ನ್ಯಾಯಕ್ಕೆ ಒಂದು ತಳಪಾಯ ಹಾಕಿಕೊಟ್ಟಂಥ ಒಂದು ಕ್ಷೇತ್ರ ಇದು. ಹಾಗಾಗಿ ಕರ್ನಾಟಕದ ಜನರ ಒಂದು ಗೌರವವನ್ನು ಉಳಿಸೋ ದೃಷ್ಟಿಯಿಂದ ಚಿಂತನೆಯನ್ನು ಮಾಡಿ ಈಗಲಾದರೂ ಕೂಡ ಇವತ್ತೇನು ನಿಮ್ಮ ಬಗ್ಗೆ ಆರೋಪ ಬಂದಿದೆ, ನಾವು ಕೂಡ ಆರೋಪ ಅಂತ ನಾವೇನು ಹೇಳ್ತಾ ಇಲ್ಲ, ಆರೋಪ ನಿಮಗೆ ಬಂದಿದೆ. ಈ ಆರೋಪವನ್ನು, ಈ ತನಿಖೆಯನ್ನು ನೀವು ಎದುರಿಸಿ ನಿರಪರಾಧ ಅಂದರೆ ಮತ್ತು ವಾಪಸ್ ನೀವು ಬಂದು ಕೂತ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲದ ವಿಚಾರ. ಆದರೆ ಈಗ ನಿಮ್ಮ ಮೇಲೆ ಆರೋಪ ಏನು ಬಂದಿದೆ, ಈ ಕ್ಷಣಕ್ಕೆ ರಾಜೀನಾಮೆನ ಕೊಡಬೇಕು ಅಂತೇಳಿ ಇವತ್ತು ನಮ್ಮ BJPಯ ಶಿವಮೊಗ್ಗ ಕ್ಷೇತ್ರದ ಎಲ್ಲ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ಆಗಿದೆ. ರಾಜ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ.
ರಾಷ್ಟ್ರದಲ್ಲೂ ಕೂಡ ಅನೇಕ ರಾಜ್ಯದಲ್ಲಿ ಬೇರೆ ಬೇರೆಯ ಬುದ್ಧಿಜೀವಿಗಳು ಬೇರೆ ಬೇರೆ ರಾಜಕೀಯ ಮುತ್ಸದಿಗಳು ಈಗಾಗಲೇ ಹೇಳಿಕೆಗಳನ್ನು ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಈಗಾಗಲೇ ನೋಡ್ತಾ ಇದ್ದೇನೆ. ಹಾಗಾಗಿ ಈಗಲಾದರೂ ಕೂಡ ಕರ್ನಾಟಕದ ಗೌರವನ ಉಳಿಸೋ ದೃಷ್ಟಿಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೂಕ್ತವಾದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀವಿ. ಸರ್, ಈಗ ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರೆ, ರಾಜ್ಯಪಾಲರನ್ನ ಉಪಯೋಗಿಸ್ಕೊಂತಿದ್ದಾರೆ ಬಿಜೆಪಿ ಅಂತೇಳಿ ಆರೋಪನ ಮತ್ತೆ ಮಾಡಿದ್ದಾರೆ. ಸರ್, ಆ ರೀತಿಯಂಥ ರಾಜಭವನವನ್ನು ದುರುಪಯೋಗಿಸ್ಕೊಂಡು ಸರ್ಕಾರವನ್ನು ಬೀಳಿಸಿದಂಥ ಉದಾಹರಣೆಗಳು ಕಾಂಗ್ರೆಸ್ಸಿನ ಒಂದು ಪರಂಪರೆಯಲ್ಲಿ ಅವ್ರ ರಕ್ತದಲ್ಲೇ ಬಂದಿರೋದು ಅನೇಕ ಉದಾಹರಣೆಗಳನ್ನ ನಾನು ಹೇಳ್ಬೋದು. ಆದರೆ ಇವತ್ತು ಪಾರದರ್ಶಕವಾಗಿ ಇವತ್ತು ನ್ಯಾಯಾಲಯದಲ್ಲಿ ಪರ ವಿರೋಧ ಎಲ್ಲ ರೀತಿಯ ಚರ್ಚೆಯನ್ನು ಅದು ಈ ಬಾರಿ ವರ್ಚುವಲ್ ಮುಖಾಂತರ ಇಡೀ ದೇಶದ ಜನ ನೋಡುವಂಥ ಒಂದು ಅವಕಾಶ ನಮಗೆ ನ್ಯಾಯಾಲಯ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲದೂ ಕೂಡ ಜನರು ನೋಡಿದ್ದಾರೆ, ಕೇಳಿದ್ದಾರೆ, ಪತ್ರಿಕೆ ಮಾಧ್ಯಮದ ಮುಖಾಂತರ ಜನರಿಗೆ ಮುಟ್ಟಿದೆ. ಹಾಗಾಗಿ ಈಗಲಾದರೂ ಕೂಡ ಈ ರೀತಿಯಂಥ ಸುಳ್ಳು ಆರೋಪವನ್ನು ರಾಜಭವನ BJP ಇನ್ನೊಂದು ಅಂತೇಳಿ ರಾಜಕೀಯ ರಕ್ಷಣೆಯನ್ನು ಪಡೆದುಕೊಳ್ಳದೆ ಗೌರವಯುತವಾಗಿ ನಿರ್ಗಮಿಸಬೇಕು ಅಂತ ನಾವು ಒತ್ತಾಯನ ಮಾಡ್ತೀವಿ. ನಾವೆತ್ತ ರಾಜ್ಯಪಾಲರು ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಆರೋಪವನ್ನು ಬಂದಾಗ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಮಾಡಿದಾಗ ಅದು ವಿರುದ್ಧ ಹೈಕೋರ್ಟಲ್ಲಿ ರಿಟ್ಟನ್ನು ಹಾಕುವಂಥ ಪ್ರಯತ್ನ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾಡಿದಾಗ ಕಳೆದ 1 ತಿಂಗಳಿಂದ ನ್ಯಾಯಸಮ್ಮತವಾಗಿ ನ್ಯಾಯಾಲಯ ಎಲ್ಲದೂ ಕೂಡ ಚರ್ಚೆಗಳನ್ನು ನೋಡಿ ಇವತ್ತು ಫೈನಲ್ ವರ್ಡಿಕ್ಟನ್ನು ಕೊಟ್ಟು ಮುಖ್ಯಮಂತ್ರಿಗಳ ಅರ್ಜಿಯನ್ನು ತಿರಸ್ಕಾರವನ್ನು ಮಾಡಿ ಸೂಕ್ತವಾದಂಥ ತನಿಖೆಯನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ 2 ತಿಂಗಳಿಂದ BJPಯ ಮುಖಂಡರುಗಳ ನೇತೃತ್ವದಲ್ಲಿ ಪಾದಯಾತ್ರೆಗಳು, ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗೆ ವಿನಂತಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ರಾಜ್ಯಪಾಲರ ಬಗ್ಗೆ ಹಗುರವ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಂತ್ರಿಗಳು, ಕ್ಯಾಬಿನೆಟಿನ ಮಂತ್ರಿಗಳು ಈಗಲೂ ಕೂಡ ಇವತ್ತು ನ್ಯಾಯಾಲಯ ಆದೇಶ ಮಾಡಿದ್ರೂ ಕೂಡ ಇವತ್ತು ಮೇಲ್ಮನೆ ಇದೆ, ನಾವು ಅಲ್ಲಿ ನೋಡ್ಕೊತೀವಿ, ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಏನಾಗಿದೆ, ಈ ರೀತಿ ಹಗುರ ಮಾತಾಡುವಂಥ ಒಂದು ಬಂಡತನದ ಒಂದು ಪ್ರದರ್ಶನ ಇವತ್ತು ಕ್ಯಾಬಿನೆಟಿನ ಮಂತ್ರಿಗಳು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ BJP ಈಗೂ ಕೂಡ ಒತ್ತಾಯನ ಮಾಡುತ್ತೆ. ಕರ್ನಾಟಕದ ನೆಲ ಅತ್ಯಂತ ಶಾಂತಿ, ನೆಮ್ಮದಿಗೆ ಮತ್ತು ನ್ಯಾಯಕ್ಕೆ ಒಂದು ತಳಪಾಯ ಹಾಕಿಕೊಟ್ಟಂಥ ಒಂದು ಕ್ಷೇತ್ರ ಇದು. ಹಾಗಾಗಿ ಕರ್ನಾಟಕದ ಜನರ ಒಂದು ಗೌರವವನ್ನು ಉಳಿಸೋ ದೃಷ್ಟಿಯಿಂದ ಚಿಂತನೆಯನ್ನು ಮಾಡಿ ಈಗಲಾದರೂ ಕೂಡ ಇವತ್ತೇನು ನಿಮ್ಮ ಬಗ್ಗೆ ಆರೋಪ ಬಂದಿದೆ, ನಾವು ಕೂಡ ಆರೋಪ ಅಂತ ನಾವೇನು ಹೇಳ್ತಾ ಇಲ್ಲ, ಆರೋಪ ನಿಮಗೆ ಬಂದಿದೆ. ಈ ಆರೋಪವನ್ನು, ಈ ತನಿಖೆಯನ್ನು ನೀವು ಎದುರಿಸಿ ನಿರಪರಾಧ ಅಂದರೆ ಮತ್ತು ವಾಪಸ್ ನೀವು ಬಂದು ಕೂತ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲದ ವಿಚಾರ. ಆದರೆ ಈಗ ನಿಮ್ಮ ಮೇಲೆ ಆರೋಪ ಏನು ಬಂದಿದೆ, ಈ ಕ್ಷಣಕ್ಕೆ ರಾಜೀನಾಮೆನ ಕೊಡಬೇಕು ಅಂತೇಳಿ ಇವತ್ತು ನಮ್ಮ BJPಯ ಶಿವಮೊಗ್ಗ ಕ್ಷೇತ್ರದ ಎಲ್ಲ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ಆಗಿದೆ. ರಾಜ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ. ರಾಷ್ಟ್ರದಲ್ಲೂ ಕೂಡ ಅನೇಕ ರಾಜ್ಯದಲ್ಲಿ ಬೇರೆ ಬೇರೆಯ ಬುದ್ಧಿಜೀವಿಗಳು, ಬೇರೆ ಬೇರೆ ರಾಜಕೀಯ ಮುತ್ಸದಿಗಳು ಈಗಾಗಲೇ ಹೇಳಿಕೆಗಳನ್ನು ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಈಗಾಗಲೇ ನೋಡ್ತಾ ಇದ್ದೇನೆ. ಹಾಗಾಗಿ ಈಗಲಾದರೂ ಕೂಡ ಕರ್ನಾಟಕದ ಗೌರವನ ಉಳಿಸೋ ದೃಷ್ಟಿಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೂಕ್ತವಾದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀವಿ. ಸರ್, ಈಗ ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರೆ, ರಾಜ್ಯಪಾಲರನ್ನ ಉಪಯೋಗಿಸ್ಕೊಂತಿದ್ದಾರೆ BJP ಅಂತೇಳಿ ಆರೋಪನ ಮತ್ತೆ ಮಾಡಿದ್ದಾರೆ. ಸರ್, ಆ ರೀತಿಯಂಥ ರಾಜಭವನವನ್ನು ದುರುಪಯೋಗಿಸ್ಕೊಂಡು ಸರ್ಕಾರವನ್ನು ಬೀಳಿಸಿದಂಥ ಉದಾಹರಣೆಗಳು ಕಾಂಗ್ರೆಸ್ಸಿನ ಒಂದು ಪರಂಪರೆಯಲ್ಲಿ ಅವ್ರ ರಕ್ತದಲ್ಲೇ ಬಂದಿರೋದು ಅನೇಕ ಉದಾಹರಣೆಗಳನ್ನ ನಾನು ಹೇಳ್ಬೋದು. ಆದರೆ ಇವತ್ತು ಪಾರದರ್ಶಕವಾಗಿ ಇವತ್ತು ನ್ಯಾಯಾಲಯದಲ್ಲಿ ಪರ ವಿರೋಧ ಎಲ್ಲ ರೀತಿಯ ಚರ್ಚೆಯನ್ನು ಅದು ಈ ಬಾರಿ ವರ್ಚುವಲ್ ಮುಖಾಂತರ ಇಡೀ ದೇಶದ ಜನ ನೋಡುವಂಥ ಒಂದು ಅವಕಾಶ ನಮಗೆ ನ್ಯಾಯಾಲಯ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲದೂ ಕೂಡ ಜನರು ನೋಡಿದ್ದಾರೆ, ಕೇಳಿದ್ದಾರೆ, ಪತ್ರಿಕೆ ಮಾಧ್ಯಮದ ಮುಖಾಂತರ ಜನರಿಗೆ ಮುಟ್ಟಿದೆ. ಹಾಗಾಗಿ ಈಗಲಾದರೂ ಕೂಡ ಈ ರೀತಿಯಂಥ ಸುಳ್ಳು ಆರೋಪವನ್ನು ರಾಜಭವನ BJP ಇನ್ನೊಂದು ಅಂತೇಳಿ ರಾಜಕೀಯ ರಕ್ಷಣೆಯನ್ನು ಪಡೆದುಕೊಳ್ಳದೆ ಗೌರವಯುತವಾಗಿ ನಿರ್ಗಮಿಸಬೇಕು ಅಂತ ನಾವು ಒತ್ತಾಯನ ಮಾಡ್ತೀವಿ.